ನಮಸ್ಕಾರ ಎಲ್ಲರಿಗೂ. ನಾನು ಈ ಹಿಂದೆ ಡೈಮಂಡ್ನ ರೋಡಲ್ಲಿ ಸೇಲ್ ಮಾಡ್ತಿದ್ದಂಥ ವಿಜಯನಗರ ಹಂಪಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ಡೈಮಂಡ್ನ ರೋಡ್ಗಳಲ್ಲಿ KG ಲೆಕ್ಕದಲ್ಲಿ ಸೇಲ್ ಮಾಡ್ತಿದ್ದ ಜಾಗನೂ ತೋರಿಸಿದ್ದೆ. ಅದೇ ಥರ ಇನ್ನೊಂದು ಜಾಗ ಇದೆ. ಇದನ್ನು ಡೈಮಂಡ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಎಕ್ಸ್ಪೆಷಲಿ ಕೊಹಿನೂರು ಡೈಮಂಡ್ ಏನಿದೆ, ತುಂಬ ಪ್ರಸಿದ್ಧವಾಗಿರುವಂಥ ಡೈಮಂಡು, ಅದನ್ನು ಕೂಡ ಡೈಮಂಡ್ ಮಾಡಿದಂಥ ಜಾಗ ಇಲ್ಲೇ ಇರೋದು. ಇಂಡಿಯಾದಲ್ಲಿ ಫಸ್ಟ್ ಡೈಮಂಡ್ನ ಮೈನಿಂಗ್ ಮಾಡಿದಂಥ ಜಾಗ ಗೋಲ್ಕೊಂಡ ಫೋರ್ಟ್ಗೆ ಎಲ್ಲರಿಗೂ ಆದರದ ಸುಸ್ವಾಗತ. ಇಲ್ಲಿ ಗೋಲ್ಕೊಂಡ ಫೋರ್ಟ್ನ ಇಂಟೀರಿಯರ್ ಒಳಗಡೆ ಫೋರ್ಟ್ ಹೇಗಿದೆ ಅಂತ ತೋರಿಸಿದ್ದಾರೆ. ಇಲ್ಲಿ ತೆಲುಗಲ್ಲಿ ಏನೋ ಬರೆದಿದ್ದಾರೆ, ಅದರ ಹಿಸ್ಟ್ರಿನ ಫುಲ್ ಕ್ಲಿಯರಾಗಿ ಬರೆದಿದ್ದಾರೆ. ಅಲ್ಲಿ ಒಳಗಡೆ ಗೇಟ್ ಎಂಟ್ರೆನ್ಸಿಂದ ಒಳಗಡೆ ಸ್ವಲ್ಪ ಮುಂದೆ ಬರ್ತಾಯಿದ್ರೆ ನಾನು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಇದು ಮೇನ್ ಗೇಟು. ಈ ಕಡೆ ಸೈಡ್ ಬಂದರೆ ಇದೊಂದು ಸ್ಪೆಷಲ್ ಎಂಟ್ರಿ. ಏನು ಅಂತಂದರೆ, ಈ ಒಳಗಡೆ ಏನು ಫೋರ್ಟ್ ಇದೆ, ಈ ಫೋರ್ಟ್ ಒಳಗಡೆ ಇನ್ ಕೇಸ್ ಏನಾದ್ರು ಯಾರಾದರೂ ಎನಿಮಿಗೋಸ್ಗಳು ಬಂದರೆ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಒಂದು ಅಕಸ್ಟಿಕ್ ಒಂದು ಸಿಸ್ಟಮ್ ಅದು. ಅದೇನು ಅಂತಂದರೆ, ಒಂದು ಜಾಗ ನಿಂತ್ಕೊಂಡು ಕ್ಲಾಪಿಂಗ್ ಮಾಡಿದ್ರೆ ನಿಮಗೆ ಸೌಂಡ್ ಬರುತ್ತೆ. ಅದೇ ಪಕ್ಕದಲ್ಲಿ ನಿಂತ್ಕೊಂಡು ಮಾಡಿದ್ರೆ ಸೌಂಡ್ ಬರಲ್ಲ. ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇದು ನಾನು ಏನೇ ನಿಂತ್ಕೊಂಡಿದ್ದೀನಿ, ಇಲ್ಲಿ ಕ್ಲ್ಯಾಪ್ ಮಾಡಿದ್ರೆ ಮೇಲ್ಗಡೆ ಸೌಂಡ್ ಬರುತ್ತೆ. ಅದೇ ಒಂದು ಚೂರು ಬ್ಯಾಕ್ ಹೋಗ್ಬಿಟ್ಟು ಕ್ಲ್ಯಾಪ್ ಮಾಡಿದ್ರೆ ಅಷ್ಟೊಂದು ಸೌಂಡ್ ಬರಲ್ಲ. ಸೊ ಇದು ಏನು ವಿಷಯ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರು ಎನಿಮೀಸ್ಗಳು ಬಂದರೆ ಕೋಟೆ ಒಳಗಡೆ ಇರ್ತಾರಲ್ಲ ರಾಜರು, ಅವ್ರಿಗೆ ಸಿಗ್ನಲ್ ಕೊಡೋಕ್ಕೋಸ್ಕರ ಈ ಒಂದು ಟೆಕ್ನಾಲಜಿನ ಮಾಡ್ಕೊಂಡಿದ್ರು. ಇದು ನಿಯರ್ಲಿ 1 ಕಿಲೋಮೀಟರ್ ಅಷ್ಟು ದೊಡ್ಡದಾದಂತಹ ಸೌಂಡ್, ಅಂದರೆ ಒಳಗಡೆ 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ ಆ ಒಂದು ಫೋರ್ಟ್ಗೆ. ಒಳಗಡೆ ರಾಜರುಗಳು ಸ್ಟೇ ಮಾಡ್ತಾರಲ್ಲ, ಅದಕ್ಕೆ ಅಲ್ಲಿ ತನಕನೂ ಈ ಒಂದು ಕೋಟೆಗೆ ಸೌಂಡ್ ಬರುತ್ತೆ. ಮೇಲ್ಗಡೆ ನೋಡ್ತಾ ಇರ್ಬೋದು, ಆ ಸಿಸ್ಟಮ್ ಇದೆ, ಅಲ್ಲೊಂದಿದೆ ಆ್ಯಂಡ್ ದೆನ್ ಇಲ್ಲಿದೆ. ಇದರಿಂದನೇ ಅಷ್ಟೊಂದು ಸೌಂಡ್ ಬರೋದು. ಹತ್ತನೆಯ ಶತಮಾನದಲ್ಲಿ ಚಾಳುಕ್ಯರು ಮತ್ತು ಹೊಯ್ಸಳರಿಗೆ ಸಾಮಂತರಾಗಿದ್ದಂತಹ ಕಾಕತೀಯ ರಾಜವಂಶದವರು 12ನೇ ಶತಮಾನದ ಮಧ್ಯದಲ್ಲಿ, ಅಂದರೆ 1143ರಲ್ಲಿ ಈ ಒಂದು ಫೋರ್ಟ್ನ ಮಣ್ಣಿನ ಗೋಡೆಯಿಂದ ನಿರ್ಮಾಣ ಮಾಡ್ತಾರೆ. ಸ್ಟಾರ್ಟಲ್ಲಿ ಮಣ್ಣಿನ ಗೋಡೆಯಿಂದನೇ ಮಾಡಿರ್ತಾರೆ. ಯಾರು ಅಂತ ಹೇಳಿದ್ರೆ, ಅವಾಗಿನ ರಾಜ ಆಗಿದ್ದಂತಹ ಪ್ರತಾಪರುದ್ರ. ಇಂಥ ಒಂದು ಸುಂದರ ಕೋಟೆನ ರಚನೆ ಮಾಡೋಕ್ಕೆ ಎಷ್ಟೊಂದು ಶ್ರಮ ಪಟ್ಟಿರಬೇಡ, ಅಷ್ಟು ದೊಡ್ಡದು ತಲೆ ಎತ್ತು ನೋಡ್ಬೇಕದನ್ನ. ಈ ಕೋಟೆನೆಲ್ಲನೂ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಮಾಡಿರ್ತಾರೆ. ಮೊದಲಿಗೆ ಇಂಡೋ ಸ್ಟೈಲಲ್ಲಿ ಇತ್ತು, ನಂತರ ಹೋಗ್ತಾ ಕೆಲವೊಂದು ರಿನೋವೇಷನ್ಗಳು ಇಸ್ಲಾಮಿಕ್ ಸ್ಟೈಲಲ್ಲಿ ಕನ್ವರ್ಟ್ ಆಯಿತು. ಯಾಕಂತಂದರೆ ಹೋಗ್ತಾ ಇದನ್ನ ಆಡಳಿತ ಮಾಡಿದ್ದು ಇಸ್ಲಾಮಿಕ್ ರಾಜವಂಶದವರು. ಹಾಗಾಗಿ ಹೀಗೆ 200 ವರ್ಷಗಳ ಕಾಲ ಈ ಒಂದು ಕೋಟೆಯನ್ನು ರಾಜ್ಯಭಾರ ಮಾಡಿದಂಥ ಈ ಒಂದು ಕಾಕತೀಯ ವಂಶದವರು 1323ರಲ್ಲಿ ಅವರ ರಾಜಧಾನಿಯಾಗಿದ್ದಂಥ ವಾರಂಗಲ್, ಅಂದರೆ ಅವ್ರದ್ದು ಅದೇ ಮೇನ್ ಸೆಂಟರ್ ಆಗಿತ್ತು. ಆ ವಾರಂಗಲ್ ಕದನದಲ್ಲಿ ದೆಹಲಿಯ ಸುಲ್ತಾನರ ಜೊತೆ ಸೋತೋಗ್ತಾರೆ. ಅಲ್ಲಿಗೆ 200 ವರ್ಷಗಳ ಕಾಲ ಏನು ಆಳ್ವಿಕೆ ಮಾಡ್ತಲ್ಲ ಈ ಒಂದು ಕಾಕತೀಯ ವಂಶ, ಆ ಒಂದು ಸಾಮ್ರಾಜ್ಯದ ಪತನ ಕಾಣುತ್ತೆ. 1323ರಲ್ಲಿ ದೆಹಲಿ ಸುಲ್ತಾನರು ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಅದಾದಮೇಲೆ ಈ ಒಂದು ಜಾಗನ ಆಕ್ರಮಣ ಮಾಡ್ಕೋಬೇಕು ಅಂತ ಮುಂಚೂಣಿಗೆ ಬಂದಿದ್ದು ಅಂತ ಹೇಳಿದ್ರೆ ಮುಸುನೂರಿ ನಾಯಕರು ಅಂತ ಹೇಳ್ಬಿಟ್ಟು, ಅವರು ಕೂಡ ಹಿಂದೂ ಸಾಮ್ರಾಜ್ಯದವರು. 1335-36ರಲ್ಲಿ ಆಲ್ಮೋಸ್ಟ್ ಸುತ್ತಮುತ್ತ ಇಲ್ಲಿ ಏನಿದೆ, ಆವಾಗ ಆಂಧ್ರ ಪ್ರದೇಶ ಮತ್ತು ಈ ಒಂದು ಗೋಲ್ಕೊಂಡ ಸುತ್ತಮುತ್ತ ಏನು ಪ್ರದೇಶಗಳಿತ್ತು, ಅಲ್ಲಿನ ಅವರ ಅಸ್ತಿತ್ವವನ್ನು ಕಂಪ್ಲೀಟ್ಲಿ ಈ ಒಂದು ಸಂಸ್ಥೆ, ಈ ಒಂದು ರಾಜ್ಯದಿಂದ ದೂರ ಇಡ್ತಾರೆ. ಸೊ ಇಲ್ಲಿಗೆ ಮತ್ತೆ ಪುನಃ ಎಷ್ಟೋ ವರ್ಷಗಳ ನಂತರ ಈ ಒಂದು ಹಿಂದೂ ಸಾಮ್ರಾಜ್ಯ ಅಧಿಕಾರಕ್ಕೆ ಬರುತ್ತೆ. ಆರಂಭದ ದಿನದಲ್ಲಿ ಇಲ್ಲಿ ಜಾಸ್ತಿ ಡೈಮಂಡ್ನ ಮೈನಿಂಗ್ ಮಾಡ್ತಿದ್ರಿಂದ ಸುತ್ತಮುತ್ತ ಇದ್ದಂಥ ರಾಜರು ನಾ ಮುಂದು ತಾ ಮುಂದು ಅಂತ ಈ ಕೋಟೆನ ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಿದ್ರು. ಆದರೆ ಮುಸುನೂರಿ ನಾಯಕರು ಏನು 1335 ಆ ಟರ್ಮಲ್ಲಿ ಈ ಒಂದು ಸಾಮ್ರಾಜ್ಯನ ವಶಪಡಿಸ್ಕೋತಾರೆ. ಆದರೆ ಆ ಗೆಲುವು ತುಂಬ ವರ್ಷ ನಡೆಯೋದೇ ಇಲ್ಲ. ಯಾಕಂತೇಳಿದ್ರೆ ಮತ್ತೆ ಪುನಃ ಈ ಒಂದು ಡೈಮಂಡ್ ಫೋರ್ಟ್ ಮೇಲೆ ಕಣ್ಣಿಟ್ಟಂತಹ ಬಹುಮಾನಿ ಸುಲ್ತಾನರು ಮತ್ತೆ ಪುನಃ ಮುಸುನೂರಿ ನಾಯಕರನ್ನ ಆಲ್ಮೋಸ್ಟ್ ಸೋಲಿಸುವಂಥ ಪ್ರಯತ್ನ ಮಾಡ್ತಾರೆ, ಸೋಲಿಸ್ತಾರೆ ಕೂಡ. ಇದೇ ಥರ ಹೋಗ್ತಾ 1347 ತನಕನೂ ಈ ಒಂದು ಕದನ ನಡೀತಾನೆ ಇರುತ್ತೆ.
ಅವ್ರಿಗೆ ಇವ್ರಿಗೆ ಅಂತ ಅಷ್ಟೊಂದು ಫೈನಲೈಸ್ ಆಗಿರಲ್ಲ. ಅದಾದ ನಂತರದೇ 1347ರಲ್ಲಿ ಕೆಲವೊಂದು ಒಪ್ಪಂದದ ಪ್ರಕಾರ ಮುಸುನೂರಿ ನಾಯಕರು ಬಹುಮನಿ ಸುಲ್ತಾನರಿಗೆ ಈ ಕೋಟೆನ ಬಿಟ್ಕೊಡ್ತಾರೆ. 1347ರಿಂದ 1518 ತನಕ ಅತ್ಯಂತ ದೊಡ್ಡ ಸಾಮ್ರಾಜ್ಯನ ಲೀಡ್ ಮಾಡ್ತಾರೆ ಈ ಒಂದು ಬಹುಮನಿ ಸುಲ್ತಾನರು. ಇಲ್ಲಿ ನೋಡ್ತಾ ಇರ್ಬೋದು ಏನು ಸಖತ್ತಾಗಿ ಮಾಡಿದ್ದಾರೆ ಈ ಒಂದು ಕೋಟೆನ ಅಂತಂದರೆ, ಫುಲ್ ಓಪನ್ಡು. ಇದೆಲ್ಲ ಏನು ಅಂತೇಳಿದ್ರೆ ಈ ಮಿಲ್ಟ್ರಿ ಫೋರ್ಸ್ಗಳು ಇರ್ತಿತ್ತಲ್ಲ, ಸೆಕ್ಯೂರಿಟಿಗಳ ರೂಮ್ಗಳು ಇವೆಲ್ಲ, ಇದೆಲ್ಲವು ಇಲ್ಲಿ ಏನು ಕಾಣ್ತಾ ಉಂಟು ಇವೆಲ್ಲವೂ ಕೂಡ ಅವಶೇಷ. ಇವಾಗ ನಾವು ನೋಡ್ತಾ ಇರೋದು ಏನು ಮೊಘಲ್ ದೊರೆ ಔರಂಗಜೇಬ್ ಎರಡೆರಡು ಸಲ ಬಂದು ಅಟ್ಯಾಕ್ ಮಾಡ್ತಾನಲ್ಲ, ಆವಾಗ ಆ ಯುದ್ಧದಿಂದ ಆದಂತಹ ಪರಿಣಾಮಗಳಿವು. ಔರಂಗಜೇಬಿಗೇನು ಆ 2 ಸಲ ಬರ್ತಾನೆ, ಫಸ್ಟ್ ಟೈಮ್ ಬರ್ತಾನೆ, ಆವಾಗಲೂ ಕೂಡ ಗೆಲ್ಲಕ್ಕಾಗಲ್ಲ, ಸೆಕೆಂಡ್ ಟೈಮು ಕೂಡ ಗೆಲ್ಲಕ್ಕಾಗಲ್ಲ. ಆದರೆ ಕೆಲವೊಂದು ಮೋಸದ ಒಪ್ಪಂದದಿಂದ ಈ ಕುತುಬ್ ಶಾಹಿ ಡೈನಾಸ್ಟಿ ಏನಿರುತ್ತಲ್ಲ ಅವ್ರನ್ನ ಸೋಲಿಸ್ಬಿಡ್ತಾರೆ. ಸಖತ್ತಾಗಿದೆ ನೋಡೋ ಕೋಟೆ, ಹೆಂಗೆ ಕಟ್ಟಿದ್ದಾರೆ ಕೋಟೆನ. ಈ ಕೋಟೆ ಕಂಪ್ಲೀಟ್ಲಿ ಸುಣ್ಣದ ಕಲ್ಲು, ಸಿಮೆಂಟ್, ಗ್ರನೈಟ್ ಇವುಗಳಿಂದ ನಿರ್ಮಾಣ ಆಗಿರೋದು. ಈ ಮುಂದೆ ನಾವೇನು ಕಾಣ್ತಾ ಇದ್ದೀವಿ ಈ ಗೋಡೆಗಳು ಇವೆಲ್ಲವೂ ಕೂಡ ಇಸ್ಲಾಮಿಕ್ ಸ್ಟೈಲ್ದು. ಯಾಕಂದರೆ ನೀವು ಚಿಕ್ಕ ಒಂದು ಗೋಡೆಗಳನ್ನ ನೋಡಿದ್ರೆ, ಅಲ್ಲಿ ಚಿಕ್ಕ ಗೋಡೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಅವೆಲ್ಲ ಮ್ಯಾಕ್ಸಿಮಮ್ ಅವ್ರದ್ದು ಇಸ್ಲಾಮಿಕ್ ಸ್ಟೈಲ್ದು. ಮತ್ತು ಈ ಒಂದು ಮಂಟಪಗಳು ನೋಡ್ಬೋದು, ಚಾರ್ಮಿನಾರು, ಕುತುಬ್ ಮಿನಾರಲ್ಲೆಲ್ಲ ನೋಡ್ಬೋದು ನಾವು, ಈ ಥರ ಕಾಣೋಕ್ಕೆ ಸಿಗುತ್ತೆ. ಸೊ ಅದೇ ಥರ ಒಂಥರ ಗೋಳ ಥರ ಮಾಡಿದಾರಲ್ಲ, ಸೊ ಇವೆಲ್ಲವೂ ಕೂಡ ಇಸ್ಲಾಮಿಕ್ ಸ್ಟೈಲು. 1347ರಿಂದ ಬಹುಮನಿ ಸುಲ್ತಾನರು ಏನು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತದೆ, ಸಾಮ್ರಾಜ್ಯ ವಿಸ್ತರಣೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅದೇ ಮಧ್ಯದಲ್ಲಿ 1487ರಲ್ಲಿ ಸುಲ್ತಾನ್ ಕುಲಿ ಕುತುಬ್ ಶಾಹಿನ ಇಲ್ಲಿಯ ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ನಂತರದಲ್ಲಿ ಗವರ್ನರ್ ಆದಂಥ ಸುಲ್ತಾನ್ ಕುಲಿ ಕುತುಬ್ ಶಾಹಿ ಈ ಒಂದು ಗೋಲ್ಕೊಂಡ ಫೋರ್ಟ್ಗೆ ತನ್ನ ಎಲ್ಲ ವ್ಯವಸ್ಥಿತ ಅಧಿಕಾರ, ಕೆಲಸ, ಕಾರ್ಯಗಳನ್ನ ಕೇಂದ್ರ ಬಿಂದುವಾಗಿ ಮಾಡಿಬಿಡ್ತಾನೆ. ಇಲ್ಲಿ ಕಾಣ್ತಾ ಇರ್ಬೋದು ನೋಡೋಕ್ಕೆ ಹೇಗಿದೆ ಅಂತ, ಬಿಲ್ಡಿಂಗ್ ಥರ ಈ ಒಂದು ದೊಡ್ಡ ದೊಡ್ಡ ವಾಲ್ಗಳು, ಗೋಡೆಗಳು ಇವೆಲ್ಲ ಸೆಕ್ಯೂರಿಟಿ ಗೋಡೆಗಳು. ಇದು ಔಟರ್ ಗೋಡೆಗಳು, ಈ ಕಡೆ ಸೈಡ್ ನೋಡ್ತಾ ಇರೋದು. ಅದೇ ಥರ ಈ ಕಡೆ ಸೈಡ್ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀವಿ ಇವೆಲ್ಲ ಅವ್ರದ್ದು ಆಡಳಿತ ಭವನ. ಕೋಟೆ ಆ ಮೇಲ್ಗಂಟೆನೂ ಇದೆ, ಅದು ಮೇನ್ ಹತ್ಕೊಂಡು ಹೋಗ್ಲಿಕ್ಕಿರೋ ಜಾಗ. ಇಲ್ಲಿ ನೋಡಿ ಅವರ ಏನು ಆಡಳಿತ ಭವನ ಇತ್ತು ಇವೆಲ್ಲವೂ ಕೂಡ ಪಾಳ ಈಗ ಕಾಡು ಥರ ಬೆಳ್ಕೊಂಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ಇದನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಮೇಲ್ಗಡೆಯಿಂದ ನೋಡಿದ್ರೆ ಕೋಟೆ ಹಿಂಗೆ ಅವಾ ಏನು ಆರ್ಕಿಟೆಕ್ಚರ್. ಸುಲ್ತಾನ್ ಕುಲಿ ಕುತುಬ್ ಶಾಹಿ ಈ ಒಂದು ಗೋಲ್ಕೊಂಡ ಫೋರ್ಟ್ನ ತನ್ನ ಕೇಂದ್ರವಾಗಿ ಮಾಡ್ಕೊಂಡಾದ್ಮೇಲೆ ಹೋಗ್ತಾ 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 ಈ ಬಹುಮನಿ ಸುಲ್ತಾನರ ಪ್ರಭಾವ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅವರು ಅಂತೇಳಿದ್ರೆ 1518ರಲ್ಲಿ ಸುಲ್ತಾನ್ ಕುಲಿ ಕುತುಬ್ ಶಾಹಿಗೆ ಫ್ರೀಡಮ್ ಕೊಟ್ಬಿಡ್ತಾರೆ, ನೀವೇ ರಾಜ್ಯ ರಚನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಕುಲಿ ಕುತುಬ್ ಶಾಹಿ ಡೈನಾಸ್ಟಿ ಸ್ಟಾರ್ಟ್ ಆಗುತ್ತೆ. 1518ರಿಂದ 1591 ತನಕ ಈ ಕುತುಬ್ ಶಾಹಿ ಡೈನೆಸ್ಟಿ ಅವರು ಇಲ್ಲೇನು ಆಳ್ವಿಕೆ ಮಾಡ್ತಾರಲ್ಲ, ಆ ಒಂದು ಆಳ್ವಿಕೆ ಮಾಡ್ತಾ 1591ರಲ್ಲಿ ಇವರ ಕ್ಯಾಪಿಟಲ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡ್ತಾರೆ. ಕುತುಬ್ ಶಾಹಿ ಡೈನೆಸ್ಟಿ ಇಲ್ಲಿ ಆಳ್ವಿಕೆ ಮಾಡುತ್ತೆ. ಒಂದು 62 ವರ್ಷಗಳ ಭರ್ಜರಿ ಅವಧಿ. ಈ ಅವಧಿಯಲ್ಲಿ ಟೋಟಲಾಗಿ 7 ರಾಜರು ಬದಲಾಗ್ತಾರೆ. ಅದರಲ್ಲಿ ಮೊದಲನೇ ರಾಜ ಅಂತ ಹೇಳಿದ್ರೆ ಸುಲ್ತಾನ್ ಕುಲಿ ಕುತುಬ್ ಶಾಹಿ, ಲಾಸ್ಟ್ನೇದು ಅಂತ ಹೇಳಿದ್ರೆ ಅಬ್ದುಲ್ ಹಸನ್ ಕುಲಿ ಕುತುಬ್ ಶಾಹಿ, ಇವನ್ನ ಠಾಣಾ ಶಾ ಅಂತಲೂ ಕರೀತಾರೆ. ಸೊ ಹೀಗೆ ಆಳ್ವಿಕೆ ಮಾಡ್ತಾ ಮಾಡ್ತಾ ಇವರು ಈ ಒಂದು ಟರ್ಮಲ್ಲಿ ಗ್ರನೈಟ್ ಅರಮನೆ ಇದನ್ನು 5 ಕಿಲೋಮೀಟರ್ ಅಷ್ಟು ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಒಂದು ಹೊರ ಕಾಂಪೌಂಡ್ ಬರುತ್ತಲ್ಲ, ಆ ಕಾಂಪೌಂಡ್ನ ಹೈದರಾಬಾದ್ ಏನಕ್ಕೆ ಅವರು ಹೈದರಾಬಾದ್ನ ಕ್ಯಾಪಿಟಲ್ ಆಗಿ ಮಾಡ್ತಾರೆ ಅಂತೇಳಿದ್ರೆ, ಇವರು ಆ ಒಂದು ಹೊರಗೋಡೆಯನ್ನು ಎಕ್ಸ್ಟೆಂಡ್ ಮಾಡ್ಬೇಕಾದ್ರೆ 7 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡ್ಬೇಕಾದ್ರೆ ಸಿಕ್ಕಂತಹ ಒಂದು ಪ್ಲೇಸ್ ಅಂದರೆ ಹೈದರಾಬಾದು. ಹಾಗಾಗಿ ಅಲ್ಲಿಗೆ ಈ ಒಂದು ಕ್ಯಾಪಿಟಲ್ನ ತಗೊಂಡು ಹೋಗ್ತಾರೆ. ಅವರು ತಮ್ಮ ಸಾಮ್ರಾಜ್ಯನ ಹೈದರಾಬಾದ್ಗೆ ಶಿಫ್ಟ್ ಮಾಡೋಕ್ಕೊಂದು ಕಾರಣ ಇತ್ತು. ಯಾಕಂದರೆ ಇಲ್ಲಿ ಅವಾಗವಾಗ ಆಗ್ತಿದ್ದಂಥ ಯುದ್ಧದಿಂದಾಗಿ ಇಲ್ಲಿ ಕೆಲವೊಂದು ರೋಗಗಳು ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲಿದ್ದ ಜನಗಳಿಗೆ ತುಂಬ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕುತುಬ್ ಶಾಹಿ ಡೈನೆಸ್ಟಿ ಅವರು ಈ ಒಂದು ಫೋರ್ಟ್ನ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಫೈನಲಾಗಿ ಒಂದು ಪ್ಲೇಸ್ ಅಂದರೆ ಇವಾಗೇನು ಹೈದರಾಬಾದಲ್ಲಿ ಅವರು ಚಾರ್ಮಿನಾರ್ನ ಡೆವಲಪ್ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ, ನಮ್ಮ ರಾಜ್ಯದಲ್ಲಿದ್ದಂಥ ಕಾಯಿಲೆಗಳು ಮತ್ತು ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು, ಎಲ್ಲಗಳು ನಾಶವಾಗಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೇಡ್ಕೊಳ್ತಾನಂತೆ. ಆ ಒಂದು ಬೇಡ್ಕೊಂಡಂತಹ ಪರಿಸ್ಥಿತಿಲಿ ಅವೆಲ್ಲವೂ ಕೂಡ ನಾಶವಾಗುತ್ತೆ. 1589ರಲ್ಲಿ ಚಾರ್ಮಿನಾರ್ನ ಸ್ಟಾರ್ಟ್ ಮಾಡಿಬಿಟ್ಟು
2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಬಿಡ್ತಾರೆ. ಅದಾದ ನಂತರದಲ್ಲಿ ಹೈದರಾಬಾದಿಗೆ ಅವರ ಕ್ಯಾಪಿಟಲ್ನ ಶಿಫ್ಟ್ ಮಾಡ್ಕೊಳ್ತಾರೆ. ಇವೆಲ್ಲವೂ ಕೂಡ ಅವರ ಅರಮನೆ. ಹಾಗಾಗಿ ಅವರೇನೋ ಕ್ಯಾಪಿಟಲ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ, ಬಟ್ ಆದರೆ ಅವ್ರದ್ದು ರಾಜ್ಯಭಾರ ಎಲ್ಲ ಇದ್ದಿದ್ದು ಇಲ್ಲೇ. ಯಾವಾಗ ಔರಂಗಜೇಬ್ ಬಂದು ಎಲ್ಲೆಲ್ಲನೋ ಹಾಳು ಮಾಡ್ತಾನೆ, ಅಲ್ಲಿ ತನಕ ಇವ್ರು ಇಲ್ಲೇ ಇರ್ತಾರೆ. ನಾನು ಹಿಂದೆ ಕಾಣ್ತಾ ಇರ್ಬೋದು ಎಲ್ಲ ದೊಡ್ಡ ದೊಡ್ಡ ವಾಲ್ಗಳು, ಇಲ್ಲಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಅವರು ಗ್ರನೈಟ್ ಕಲ್ಲಿಂದ ಕೆಲವೊಂದು ಈ ಕೋಟೆಗಳನ್ನ ಡೆವಲಪ್ ಮಾಡಿದ್ರು ಅಂತ ಹೇಳಿದ್ವಲ್ಲ, ಅವುಗಳಲ್ಲಿ ಎಕ್ಸಾಂಪಲ್ಗಳು ಇವು. ಕೆಲವೊಂದು ಮಾತ್ರ ನೋಡೋಕ್ಕೆ ಸಿಗುತ್ತೆ ಅಷ್ಟೇ. ಇವೆಲ್ಲ ಗ್ರನೈಟ್ಸು, ಇವೆಲ್ಲ ಗ್ರನೈಟ್ಸ್ಗಳು. ಇಲ್ಲೂ ಕಾಣ್ತಾ ಇದೆ ಗ್ರನೈಟ್ ಬಿದ್ದೋಗಿರೋದು. ಅದು ಇದು ಕಲ್ಲು, ಇವೆಲ್ಲ ಗ್ರನೈಟು. ಏನೋ ಬರೆದುಬಿಟ್ಟಿದ್ದಾರೆ. ಇವರೆಲ್ಲ ಕುತುಬ್ ಶಾಹಿ ಡೈನಾಸ್ಟಿ ಆಗಿರ್ಬೋದು. ಇಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಮೊದಲ ರಾಜರು ಯಾರೆಲ್ಲ ಇದ್ದರು ಅವರು ಕ್ಯಾನನ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಿದ್ರು. ಈ ಒಂದು ಫೋರ್ಟಲ್ಲಿ ಕ್ಯಾನನ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ, ಬಟ್ ಅದು ಯಾವುದೋ ಫೇಕ್ ಕ್ಯಾನನ್ಸ್ ಅಲ್ಲ, ಎಲ್ಲ ರಿಯಲ್ ಕ್ಯಾನನ್ಸು. ನೀವು ನೋಡ್ತಾ ಇದ್ದೀರಾ ಈ ಕ್ಯಾನನ್ಸ್ಗಳನ್ನ, ಇವೆಲ್ಲವೂ ರಿಯಲ್ ಕ್ಯಾನನ್ಸ್ಗಳು. ಒಂದೊಂದು ಸ್ಟೈಲಲ್ಲಿದೆ ನೋಡಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಮೇಲೆ ಇದು ಮೇಯ್ನ್ ಪಾಯಿಂಟು, ಇಲ್ಲಿ ಮೇಯ್ನಾಗಿ ಹೊಡಿತಾ ಇದ್ದಿದ್ದು. ಆ ಬಾಲ್ಸ್ನ ಹಾಕ್ಬಿಟ್ಟು ಇದೇನೋ ಬರೆದಿದ್ದಾರೆ ಇಲ್ಲಿ. ಇದು ಅವೆಲ್ಲವಕ್ಕಿಂತನೂ ಈ ಕ್ಯಾನನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೆಲ್ಲ ಏನೇನೋ ಮಾಡಿದ್ದಾರೆ, ಕಟ್ಟೆಲ್ಲ ಮಾಡಿದ್ದಾರೆ, ಹಾರ್ಡ್ ಮೆಟಲ್ಸ್ ಗಲ್ಲಿಗಿಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಒಳಗಡೆ. ಇದನ್ನು ಶೋ ಮಾಡೋಕ್ಕೆ ಇವಾಗ ಇಟ್ಟಿರೋದಲ್ಲ, ಅವಾಗಿನ ಕಾಲದಲ್ಲೇ ಇತ್ತು. ಇವೆಲ್ಲನೂ ಇಲ್ಲಿಲ್ಲೇ ಇಟ್ಟಿರ್ತಿದ್ರು, ರೆಡಿಯಾಗಿರ್ತಿದ್ರು ಇನ್ ಕೇಸ್ ಯಾರಾದರೂ ಎನಿಮೀಸ್ಗಳು ಬಂದರೆ ಫೈರ್ ಮಾಡೋಕ್ಕೆ. ಆ ಕೆಳಗಡೆಯಿಂದ ಈ ಥರ ಸ್ಟೆಪ್ನ ಹತ್ತಿ ಮೇಲೆ ಹೋಗಬೇಕು. ಇದೇ ಕಾರಣ ಔರಂಗಜೇಬ್ಗೆ ಮೊದಲ ಅಟೆಂಪ್ಟ್ 1656ರಲ್ಲಿ ಅವನು ಸೋತು ಮನೆಗೆ ಹೋಗೋದು ಇದೇ ಕಾರಣಕ್ಕೆ. ಈ ಥರ ಎಲ್ಲ ಇದ್ದರೆ ಹೆಂಗೆ ಗೆಲ್ಲೋದು? 1656ರ ಮೊದಲ ಪ್ರಯತ್ನದಲ್ಲಿ ಸೋತಂತಹ ಔರಂಗಜೇಬು ಒಂದು 31 ವರ್ಷ ಆದಮೇಲೆ ಮತ್ತೆ ಪುನಃ ಬರ್ತಾನೆ ಅಟ್ಯಾಕ್ ಮಾಡೋಕ್ಕೆ. ಬಟ್ ಆವಾಗ ಅವನು ತುಂಬ ಡೆವಲಪ್ ವೆಲ್ ವೆಪನ್ಡ್ ಮಿಲಿಟ್ರಿ ಫೋರ್ಸ್ ಜೊತೆ ಬರ್ತಾನೆ. ಬಟ್ ಬಂದರೂ ಕೂಡ ಅವನಿಗೆ ಅಷ್ಟೊಂದು ಈಸಿನೂ ಇರಲಿಲ್ಲ ಸೆಕೆಂಡ್ ಅಟೆಂಪ್ಟು ಕೂಡ ಗೆಲ್ಲೋದು. ಈ ಒಂದು ಕೋಟೆಯ ಸ್ಟ್ರಕ್ಚರ್ ಹಂಗಿದೆ. ಈ ಫೋರ್ಟ್ ಹಚ್ಬೇಕಾದ್ರೆ ನೀರನ್ನು ತರೋದು ಮರ್ತ್ಬಿಟ್ರೆ ಪರವಾಗಿಲ್ಲ, ಡ್ರಿಂಕಿಂಗ್ ವಾಟರ್ ಇದೆ. ಈ ಥರದ ಕೋಟೆಯ ಸ್ಟ್ರಕ್ಚರ್ ಇಟ್ಟರೆ ಅವ ರಾಜ ಎಂಥದೇ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿದ್ರು ಕೂಡ ಗೆಲ್ಲಕ್ಕಾಗಲ್ಲ. ಏನು ಬಿಲ್ಡಿಂಗ್ ಇದು, ಅಬ್ಬಬ್ಬಬ್ಬ. ಅಯ್ಯೋ ಕುಲಿ ಕುತುಬ್ ಶಾಹಿ ಡೈನಾಸ್ಟಿ ಅವರು ಏನು ಅವರು ಔಟರ್ ಕಾಂಪೌಂಡು ಅವು ಅಂದರೆ ಗೋಡೆನ ರೆಡಿ ಮಾಡಿದ್ರಲ್ವ ನೋಡಿ. ಇದೇ ಗೋಡೆ ಅಂದರೆ ಆ ಗೋಡೆಗೆ ದಾರಿ ಹಿಂಗೆ ನಡ್ಕೊಂಡು ಊರಿಡಿ ಉದ್ದಕ್ಕೆ ಹೋದರೆ ನಾವು ಹೈದರಾಬಾದ್ ಮೇನ್ ಸಿಟಿ ಇದೆಯಲ್ಲ ಅಲ್ಲಿಗೆ ರೀಚ್ ಆಗ್ಬೋದು ಇದರಿಂದ. ಇದು ಟೋಟಲಾಗಿ ಈ ಒಂದು ಫೋರ್ಟ್ ಟಾಪಿಂದ ಎಂಡ್ ತನಕ ಏನು ಇದು ಗೋಡೆ ಎಂಡ್ ಆಗುತ್ತೆ ಹೈದರಾಬಾದ್ ಸಿಟಿಗೆ, ಅಲ್ಲಿಗೆ 7 ಕಿಲೋಮೀಟ್ರಷ್ಟು ಕನೆಕ್ಷನ್ನ ಕೊಡುತ್ತೆ. ಇನ್ನು ಒಳಗಡೆ ಅವೆಲ್ಲ ಏನು ಕಾಣ್ತಾ ಇದೆಯಾ ಅವೆಲ್ಲ ಕೂಡ ಅವು ಅರಮನೆಗಳು ಅವ್ರದ್ದು. ಅವುಗಳು ಟೋಟಲ್ ಈ ಥರ 5 ಕಿಲೋಮೀಟ್ರಷ್ಟು ದೊಡ್ಡದಾಗಿ ಆವರಿಸ್ಕೊಂಡಿದೆ ಆ ಮೇಲ್ಗಡೆಯಿಂದ ಸೇರಿಬಿಟ್ಟು, ಅದು ಕೂಡ ಇನ್ಕ್ಲೂಡಿಂಗ್ ಅವೆಲ್ಲ. आपका नाम क्या? अमन. अमन. ಇದು ಮೂಲತಃ ಹಿಂದೂ ಸಾಮ್ರಾಜ್ಯ ಆಗಿರೋದ್ರಿಂದ ಇದ್ರ ಒಳಗಡೆ ಒಂದು ಹಿಂದೂ ಟೆಂಪಲ್ ಇದೆ, ಕಾಳಿ ಟೆಂಪಲ್ ಅಂತೇಳಿ. ಹಾಗಾಗಿ ನೋಡಿ ಪೂಜೆ ಮಾಡಿದ್ದಾರೆ ಇಲ್ಲೆಲ್ಲ. 1656ರ ಔರಂಗಜೇಬ್ನ ಸೋಲು. ಯಾಕಂದರೆ ಔರಂಗಜೇಬ್ ಶಹಜಾನ್ನ ಮಗ, ಶಹಜಾನ್ ದೊಡ್ಡ ವೀರ. ಅವನಿಗೆ ಫಸ್ಟ್ ಅಟೆಂಪ್ಟ್ ಸೋಲು ತುಂಬ ದೊಡ್ಡ ಮುಖಭಂಗ ಮಾಡುತ್ತೆ. ಆದರೆ ನೆಕ್ಸ್ಟು ಏನು ಬಂದು ಗೆಲ್ತಾನಲ್ವ ಅಲ್ಲಿಗೆ ಅವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅದಾದಮೇಲೆ 1687ರಲ್ಲಿ ಅಬ್ದುಲ್ ಹಸನ್ ಕುಲಿ ಕುತುಬ್ ಶಾಹಿ ಅಂದರೆ ಠಾಣಾ ಶಾ ಅವರು ಸೆರೆ ಹಿಡಿತಾರೆ. ಸೆರೆ ಹಿಡಿದಾದಮೇಲೆ ಕುತುಬ್ ಶಾಹಿ ಡೈನಾಸ್ಟಿ ಅಂತ್ಯವಾಗುತ್ತೆ. ಹೀಗೆ 1687ರಿಂದ ಶಾಹಿ ಡೈನಾಸ್ಟಿಯಿಂದ ಈ ಪ್ಲೇಸ್ನ ವಶಪಡಿಸ್ಕೊಂಡಂಥ ಔರಂಗಜೇಬು 1724 ತನಕ ಆಳ್ವಿಕೆ ಮಾಡ್ತಾನೆ. ಜಸ್ಟ್ ಆಳ್ವಿಕೆಗೋಸ್ಕರ ಅಂದರೆ ಅವರ ಒಂದು ಯುದ್ಧದ ಪರಾಕಷ್ಟೇ ಏನಿದೆ, ನನ್ನ ಶಕ್ತಿ ಸಾಮರ್ಥ್ಯ ಏನಿದೆ ಅಂತ ತೋರಿಸ್ಕೊಳ್ಳೋಕಷ್ಟೇ ಇದನ್ನ ಗೆದ್ದುಬಿಟ್ಟು ಇಟ್ಕೊಂಡಿದ್ರು ಅಷ್ಟೇ. ಬಟ್ ಅವ್ರದ್ದು ಕ್ಯಾಪಿಟಲ್ ಏನು ಈ ಒಂದು ಗೋಲ್ಕೊಂಡ ಆಗಿರಲಿಲ್ಲ. ನಂತರ 1724 ಆದಮೇಲೆ ಹೈದರಾಬಾದ್ನ ನಿಜಾಮರಿಗೆ ಫ್ರೀಡಮ್ನ ಕೊಡ್ತಾರೆ. ಹೈದರಾಬಾದ್ನ ನಿಜಾಮರು ಅಲ್ಲಿಂದ ಟೇಕ್ ಓವರ್ ಮಾಡಿಕೊಂಡು 1948 ಯಾವಾಗ ಭಾರತ ದೇಶ ಫ್ರೀಡಮ್ ಸಿಗುತ್ತೆ, ಸಿಕ್ಕಿದ ಮೇಲೆ ಅದನ್ನು ರಾಜ್ಯವಾರು ಡಿವೈಡ್ ಮಾಡ್ತಾರಲ್ವ, ಅಲ್ಲಿ ತನಕ ನಿಜಾಮರು
ಇದನ್ನ ಆಳ್ವಿಕೆ ಮಾಡ್ತಾರೆ. ಅವರ ಆಳ್ವಿಕೆಯಲ್ಲೂ ಕೂಡ ಚೆನ್ನಾಗಿ ಒಳ್ಳೆ ವೆಲ್ ಡೆವಲಪ್ಡ್ ಆಗೋಗುತ್ತೆ. ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಈ ಒಂದು ಹೈದರಾಬಾದ್ ಮೇನ್ ಸಿಟಿ ಇವೆಲ್ಲವೂ ಕೂಡ ಕುತುಬ್ ಶಾಹಿ ಡೈನೆಸ್ಟಿ ಕೊಟ್ಟಂತಹ ಕೊಡುಗೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಬಾಟ್ಲಿಗೆ ತುಂಬಿಸ್ಕೊಂಡು ಕುಡಿದು ಬಿಡೋಣ, ದಾಬ ಆಗ್ತಾ ಉಂಟು. ನಾವು ನೋಡ್ತಾ ಇರೋದು ಕಾಳಿ ಟೆಂಪಲು, ಕಾಣ್ತಾ ಇರ್ಬೋದು ಕಾಳಿ ಟೆಂಪಲು, ಮಹಾಕಾಳಿ ಆಲಯಂ ಅಂತ ಹಾಕಿದ್ದಾರೆ. ಈಗ ನಾನಿರೋದು ಆ ಒಂದು ಫೋರ್ಟ್ದು ಮೇಲ್ಭಾಗ. ಇದರಿಂದನೇ ರಾಜರು ಹೈದರಾಬಾದ್ ಸಿಟಿ, ಆ ಒಂದು ಕೋಟೆನ ವಿಸ್ತೀರ್ಣವಾಗಿ ನೋಡ್ತಾ ಇದ್ದಿದ್ದು, ಅಲ್ಲಿನ ಚಲನವಲನಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು. ಇದಕ್ಕಿಂತ ಮೇಲ್ಗಡೆ ಹೋದರೆ ಓಪನ್ ಟೆರೆಸ್ ಸಿಗುತ್ತೆ. ಕೆಲವರಿಗೆ ಇಲ್ಲಿ ಒಂದು ಆಶ್ಚರ್ಯ ಆಗ್ಬೋದು, ಏನಕ್ಕೆ ಇಸ್ಲಾಮಿಕ್ ಸಾಮ್ರಾಜ್ಯ ಒಳಗಡೆ ಇನ್ನೂ ಹಿಂದೂ ಟೆಂಪಲ್ ಏನೂ ಆಗದೇ ಹಂಗೆ ಇತ್ತು ಅಂತ ಹೇಳ್ಬಿಟ್ಟು. ಕಾರಣ ಇಷ್ಟೇ, ಮುಸ್ಲಿಂ ನಾಯಕರು ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಬಹುಮನಿ ಸುಲ್ತಾನರ ಹತ್ರ, ಧಾರ್ಮಿಕ ಹಿತಾಸಕ್ತಿಗೆ ಧಕ್ಕೆ ತರಬಾರ್ದು ಅಂತ ಹೇಳೋದು ಅವರ ಮೇನ್ ಉದ್ದೇಶ. ಹಾಗಾಗಿ ಆ ಒಂದು ಕಾಳಿ ಟೆಂಪಲ್ ಕೆಳಗಡೆ ನಾವೇನು ನೋಡ್ಕೊಂಡ್ವಿ ಅವೆಲ್ಲವೂ ಕೂಡ ನಾಶ ಆಗ್ದೇ ಹಾಗೇ ಇರೋದು. ಇದು ಯಾರಿಗೆ ಶಾಕ್ ಆಯಿತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ನಿಜವಾಗ್ಲೂ ಶಾಕ್ ಆಯಿತು. ಆಲ್ಮೋಸ್ಟ್ ಸಿಗಲ್ಲ ಹಿಂದೂ ಟೆಂಪಲ್ಗಳು ಪ್ರೆಸೆನ್ಸ್ ಇರೋದು ಅವರ ಆಳ್ವಿಕೆಯಲ್ಲಿ. ಇದರ ಬೇಸ್ ಬಂದ್ಬಿಟ್ಟು ಹಿಂದೂ ರಾಜ್ಯನೇ. ಅದಾದಮೇಲೆ ಇಸ್ಲಾಮಿಕ್ ಡೈನಸ್ಟಿ ಅವರು ಅದನ್ನ ಆಕ್ಯುಪೈಡ್ ಮಾಡ್ಕೊಳ್ತಾರೆ. ಆದರೂ ಕೂಡ ಒಂದೇ ಒಂದು ಚೂರು, ಒಂದೇ ಒಂದು ಕಲ್ಲನ್ನು ಮುಟ್ಟಿಲ್ಲ, ದೇವಸ್ಥಾನ ಹಾಳು ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಪ್ರತಿದಿನ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ. ವರ್ಷಕ್ಕೊಂದ್ಸಲ ಪೂಜೆ ನಡೀತಾನೆ ಇರ್ತದೆ. ಇದು ಆ ಒಂದು ಡೈನಸ್ಟಿ ಅವರ ಆಳ್ವಿಕೆಯಲ್ಲಿ ಇದ್ದಾಗಲಿಂದನೂ ಕೂಡ ಇದೆ. ನಾವು ಈ ಒಂದು ಫೋರ್ಟಿಗೆ ಎಂಟ್ರೆನ್ಸ್ ಆಗೋದು ಆ ಮೂಲೆಯಿಂದ. ಓಕೆ, ಅಲ್ಲಿ ನಾನೊಂದು ತೋರಿಸಿದ್ದೆ, ಅಕಸ್ಟಿಕ್ ಒಂದು ಸೌಂಡ್ ಸಿಸ್ಟಮ್ ಇದೆ ಅಂತ ಹೇಳಿ. ಆ ಕ್ಲ್ಯಾಪ್ ಮಾಡಿದ್ರೆ ಕೇಳಿಸೋಂಥ ಸೌಂಡು, ಅದು 1 ಕಿಲೋಮೀಟರ್ ನಿಯರ್ ಇಲ್ಲೊಂದು ಕಾಣ್ತಾ ಇದೆಯಲ್ಲ, ಇದು ಮೇನ್ ಅವ್ರದ್ದು ಸಭಾಂಗಣ. ಇಲ್ಲಿ ಗಂಟನೂ ಆ ಕ್ಲ್ಯಾಪ್ ಕೇಳುತ್ತೆ. ಈ ಕಡೆ ಸೈಡಿಂದ ನಾವು ಈ ಒಂದು ಗೋಲ್ಕೊಂಡದ ಸಂಪೂರ್ಣ ಅವಶೇಷ ಅರಮನೆಗಳನ್ನ ನೋಡ್ಬೋದು. ಆ ಗೋಡೆ ಹಂಗೋಗಿದೆ, ಅಲ್ಲಿ ಬಂದಿದೆ. ಈ ಕೆಳಗಡೆ ಆ ಏರಿಯಾದಲ್ಲಿ ನೋಡ್ಕೊಂಡೋದ್ರೆ ನಾವು ಆ 7 ರಾಜರು ಗೋರಿಗಳನ್ನ ನಾವು ನೋಡ್ಬೋದು. ಸ್ವಲ್ಪ ಹೈಟಲ್ಲಿ ಇರೋದ್ರಿಂದ ಈ ಪ್ಲೇಸು ಇಬ್ನಿ ಕವರ್ ಆದಂಗಿದೆ. ಅಷ್ಟೊಂದು ಕ್ಲಿಯರಾಗಿ ಏನೂ ಕಾಣಲ್ಲ, ಎಲ್ಲ ಬ್ಲರ್ರಾಗಿ ಕಾಣುತ್ತೆ. ಅವೆಲ್ಲವೂ ಅತ್ಯಂತ ದೊಡ್ಡ ನಗರಿ ಹೈದರಾಬಾದ್. ಇದು ಕುತುಬ್ ಶಾಹಿ ಡೈನೆಸ್ಟಿ ಅವರು ಇದ್ದಂಥ ಟೈಮಲ್ಲಿ ಕೊನೆಯ ರಾಜ ಇದ್ನಲ್ಲ, ಅಬ್ದುಲ್ ಹಸನ್ ಕುತುಬ್ ಶಾಹಿ ಠಾಣಾ ಕುತುಬ್, ಅವರು ಇದ್ದಾಗ ಇದನ್ನು ಜೈಲಾಗಿ ಟ್ರೀಟ್ ಮಾಡ್ತಾಯಿದ್ರು. ಸೆರೆವಾಸ ಕೊಡೋಕ್ಕೆ ಇದ್ದಂಥ ಜಾಗ, ಕಾರಾಗೃಹ. ಇದು ನಿಜವಾಗ್ಲೂ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಗೆಸ್ ಪ್ರಕಾರ ಕುತುಬ್ ಶಾಹಿ ಅವರು ಏನು ಡೈನೆಸ್ಟಿ ಇತ್ತಲ್ಲ, ಪರ್ಪಸ್ ವಾಟರ್ಗೆ ಏನಾದರೂ ಪರ್ಪಸ್ ಬೇಕಿದ್ದಾಗ ವಾಟರ್ಗೋಸ್ಕರ ಇದ್ದಂಥ ಕೊಳ ಇರಬೇಕಿದ್ದು. ಇದು ಒಳಗಡೆ ಫುಡ್ನ ಅಲೋ ಮಾಡ್ತಾರೆ, ಸಾಧ್ಯವಾದಷ್ಟು ಯಾರು ಕೂಡ ಈ ಥರ ಎಲ್ಲ ಗಲೀಜು ಮಾಡಬೇಡಿ. ಭಾರತ ದೇಶದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈ ಥರ ನಾವೊಂದು ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಎಲ್ಲವೂ ಸಾಧ್ಯ. ಹಾಗಾಗಿ ನಾವು ಏನು ಈ ಕೊಳದಲ್ಲಿ ನೋಡ್ತಾ ಇದ್ದೀವಿ, ಈ ಪ್ಲಾಸ್ಟಿಕ್ ಆಗಿರ್ಬೋದು, ಇಲ್ಲಾಗಿರ್ಬೋದು, ಇಲ್ಲಿ ಇವೆಲ್ಲವೂ ಕೂಡ ಸ್ಟಾಪ್ ಮಾಡಿದ್ರೆ ನಮ್ಮ ದೇಶನ ಶುಚಿಯಾಗಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ಇಲ್ಲಿ ಕಾಲೇಜ್ ಗರ್ಲ್ಸು, ಸ್ಕೂಲ್ ಗರ್ಲ್ಸ್ ಗೊತ್ತಿಲ್ಲ, ಮೇ ಬಿ ಸ್ಕೂಲಿಂದ ಪಿಕ್ನಿಕ್ ಕರ್ಕೊಂಬಂದಿರಬೇಕು. ಸೊ ಎಲ್ಲರೂ ಬರ್ತಾಯಿದ್ದಾರೆ ಈ ಒಂದು ಫೋರ್ಟ್ ನೋಡೋಕ್ಕೆ. ಈ ಕಡೆ ಸೈಡೆ ಒಂದು ಪಾಳು ಬಿದ್ದಂಥ ಜಾಗ, ಪ್ರೊಹಿಬಿಟೆಡ್, ಹೊರಗಡೆ ಹೋಗ್ಬಾರ್ದು ಅಂತ. ಅಲ್ಲಿ ಮೇಲ್ಗಡೆ ಒಂದು ಕೊಳ ನೋಡಿದ್ವಲ್ಲ, ಅದೇ ಥರ ಕೊಳ ಇಲ್ಲೂ ಒಂದಿದೆ. ಸೊ ಇದೆಲ್ಲಗೂ ನೀರಿನ ಶೇಖರಣೆಗೆ ಇಟ್ಕೊಂಡಿದ್ದಂತಹ ಜಾಗ. ಇಲ್ಲೆಲ್ಲ ನೈಟ್ ಹೊತ್ತು ಲೈಟ್ ಶೋ ಎಲ್ಲ ಮಾಡ್ತಾರೆ. ಅದಕ್ಕೆ ನೋಡಿ ಲೈಟ್ಗಳನ್ನ ಇಟ್ಕೊಂಡಿದ್ದಾರೆ, ಲೈಟ್ ಇಟ್ಟಿದ್ದಾರೆ. ಈ ಒಂದು ಮಾಲ್ ಏನು ಕಾಣ್ತಾ ಇದೆ, ಇದರಲ್ಲಿ ಟೋಟಲ್ ಆಗಿ 170 ರೂಮ್ಸ್ ಇದೆಯಂತೆ. ಇದೇ ಥರ ಮೇಲ್ಗಡೆ ಟೋಟಲ್ ಆಗಿ 170 ರೂಮ್ಸು. ಬಟ್ ಒಳಗಡೆ ಏನು ಆಪ್ಷನ್ ಇಲ್ಲ ಹೋಗೋಕ್ಕೆ. ಇದು ಕೆಳಗಡೆ ನಿಂತ್ಕೊಂಡ್ರೆ ನಮಗೆ ಕಾಣುವಂಥದ್ದು ಮೇಲ್ಗಡೆ ಫೋರ್ಟ್. ಈ ಒಂದು ಫೋರ್ಟಲ್ಲಿ ಎವ್ರಿ ಡೇ ಈವ್ನಿಂಗು ಕೆಲವೊಂದು ಫಂಕ್ಷನ್ಸ್ಗಳು ಮಾಡ್ತಾರೆ, ಅಂದರೆ ಲೈಟ್ ಶೋಗಳು ಮಾಡ್ತಾರೆ. ಅದು 3 ಮಲ್ಟಿಪಲ್ ಲ್ಯಾಂಗ್ವೇಜಸ್ಗಳು ಇರುತ್ತೆ, ಹಿಂದಿ, ಇಂಗ್ಲೀಷ್ ಮತ್ತು ಇಲ್ಲೇ ಲೋಕಲ್ ಲ್ಯಾಂಗ್ವೇಜ್ ತೆಲುಗಲ್ಲಿ ಇರುತ್ತೆ. ಆದರೆ ಟಿಕೆಟ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ, 140 ರೂಪೀಸು ಅಡಲ್ಟ್ಗೆ, ಚೈಲ್ಡ್ಸ್ಗಾದರೆ 110 ರೂಪೀಸು. ಈ ಕೆಳಗಡೆ ಕಾಣ್ತಾ ಇದೆಯಲ್ಲ, ಈ ಒಂದು ಗಾರ್ಡನಲ್ಲಿ ಆ ಒಂದು ಲೈಟ್ ಶೋಗಳು ಮಾಡ್ತಾರೆ. ಇವತ್ತು ಸ್ವಲ್ಪ ಮೇಲ್ಗಡೆ ಅಲ್ಲಿ ಮಾಡ್ತಾ ಇದ್ದಾರೆ. ಟೇಬಲ್ಸ್ಗಳನ್ನೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಾ, ಇವೆಲ್ಲ ಮ್ಯೂಸಿಕ್ಸ್ಗಳಿಗೆ ಸೆಟ್ಸ್. ಈ ಒಂದು ಫೋರ್ಟ್ನ ಮೂಲ ಹೆಸರು ಮಂಕಲ್ ಅಂತ ಹೇಳ್ಬಿಟ್ಟು, ತದನಂತರದಲ್ಲಿ ಅದನ್ನು ವರ್ಷ ಹೋಗ್ತಾ ಗೋಲ್ಕೊಂಡ ಅಂತ ನೇಮ್ನ ಚೇಂಜ್ ಮಾಡ್ತಾರೆ. ಆ ಕೆಳಗಡೆ ಅಕಸ್ಟಿಕ್ ಸೌಂಡ್ ಸಿಸ್ಟಮ್ ಇದೆಯಲ್ಲ, ಆ ಸೌಂಡ್ ಸಿಸ್ಟಮಲ್ಲಿ ಸೌಂಡ್ ಮಾಡುವಂತಹ ಆ ಒಂದು ಸೌಂಡು, ಎಕೋ ಸೌಂಡು ಈ ಒಂದು ಆಡಿಟೋರಿಯಮ್ಮು
ಇಲ್ಲಿ ತನಕನೂ ಕೇಳಿಸುತ್ತೆ ಅದು. ಪ್ಲಸ್ ಆ ಮೇಲ್ಗಡೆ ಕಾಣ್ತಿದೆಯಾ ಅಲ್ಲೊಂದು ಆಡಿಟೋರಿಯಂ ಬರುತ್ತೆ, ಅಲ್ಲಿಗೂ ಕೇಳಿಸುತ್ತೆ. ಅಷ್ಟೊಂದು ಎಫೆಕ್ಟಿವ್ ಸಿಸ್ಟಮ್ ಇದರಲ್ಲಿ. ಆವಾಗಿನ ಕಾಲದಲ್ಲಿ ನೋಡಿ ಆ ಕೆನಾನ್ಗಳನ್ನ ಇಟ್ಕೊಂಡಿದ್ದಾರೆ, ಪಿಸ್ತೂಲ್ಗಳು ಹೆಂಗಿತ್ತು ಅಂತ. ಪಿಸ್ತೂಲ್ ಬಟ್ ಕಾಣ್ತಾ ಉಂಟ ಇಲ್ವಾ ಗೊತ್ತಿಲ್ಲ, ಇದರಲ್ಲಿ ಒಳಗಡೆ ಹೋಗಿ ಬಿಡಲ್ಲ, ದೂರದಿಂದ ನೋಡ್ಬೇಕಷ್ಟೇ. ಪಿಸ್ತೂಲ್ಗಳು ಈ ಕಡೆ ಸೈಡ್ ಬಂದರೆ ಇವು ಕೆನಾನ್ ಬಾಲ್ಸು. ಇವಾಗೆಲ್ಲ ಏನು ಅಂತಂದರೆ ಗೌರ್ಮೆಂಟ್ ಕೆಲಸ ಸಿಗಬೇಕಂತಂದರೆ ನಾವು ಎಕ್ಸಾಮ್ ಬರೀಬೇಕು, ಪಾಸ್ ಆಗಬೇಕು. ಮೆರಿಟಲ್ಲಿ ಪಾಸ್ ಆದರೆ ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಆದರೆ ಆವಾಗ ರಾಜರು ಇರ್ತಿದ್ರಲ್ಲ, ಅವ್ರ ಕಾಲದಲ್ಲಿ ಒಂದು ಅಗ್ರಿಮೆಂಟ್ ಇರ್ತಿತ್ತು. ಒಂದು ವೇಳೆ ಏನಾದರೂ ರಾಜರ ಆಸ್ಥಾನದಲ್ಲಿ ಕೆಲಸ ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಇದ್ದಂಗೆ ಅವರ ಆಸ್ಥಾನದಲ್ಲಿ ನಮ್ಮ ಮುಂದೆ ಕಾಣ್ತಾ ಇದೆಯಲ್ಲ ಈ ಕಲ್ಲನ್ನ ಎತ್ತಿದ್ರೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಗ್ಯಾರಂಟಿ. ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಆ ಕಲ್ಲನ್ನ ಒಂದೇ ಒಂದು ಕೈಲಿ ಎತ್ತಬೇಕು, ಎತ್ತಿದ್ರೆ ಮಾತ್ರ ನಿಮಗೆ ಈ ರಾಜರ ಆಸ್ಥಾನದಲ್ಲಿ ಕೆಲಸ ಕಾಯಮೋ. ಕೆಲಸ ಸಿಕ್ಕಿದ್ರೆ ಗೌರ್ಮೆಂಟ್ ಕೆಲಸ ಸಿಕ್ತಷ್ಟೇ ಖುಷಿ, ಗೌರ್ಮೆಂಟ್ ಕೆಲಸ ಸಿಕ್ತಂಗೆ ಇದೆ. ಈ ಒಂದು ಗೇಟ್ ಏನಿದೆ ಪರ್ಟಿಕ್ಯುಲರ್ ಆಗಿ ಔರಂಗಜೇಬ್ ಇದಕ್ಕೆ ಫತೇ ದರ್ವಾಜ ಅಂತ ಹೆಸರಿಡ್ತಾನೆ. ಏನಕ್ಕೆ ಫತೇ ದರ್ವಾಜ ಅಂತ ಹೆಸರಿಡ್ತಾನೆ ಅಂತ ಹೇಳಿದ್ರೆ ಇವನಿಗೆ ಆ ಗೇಟನ್ನ ಒಡೆದು ಬರೋಕ್ಕಾಗೋದೇ ಇಲ್ಲ, ಆಗಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ಆ ಗೇಟ್ ಡಿಸೈನ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಕೆಲವೊಂದು ಗುಂಪಾದ ಚೂಪಾದಂತಹ ಒಂದು ಮೆಟಲ್ನ ವ್ಯವಸ್ಥೆ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ರು ಅಂದರೆ ಅವರೆಲ್ಲ ಮೊದಲೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದು ಆನೆಗಳನ್ನ ಗೇಟ್ ಹೊಡೆಯೋಕ್ಕೆ, ಅದು ಹೊಡೆಯೋಕ್ಕೆ ಎಲ್ಲ. ಆನೆಗಳು ಕೂಡ ಗೇಟ್ನ ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ವ್ಯವಸ್ಥೆ ಮಾಡಿದರು. ಈ ಒಂದು ವ್ಯವಸ್ಥೆ ನಾವು ಔಟರ್ ಫೋರ್ಟ್ ಏನು ಮೇನ್ ಫೋರ್ಟ್ ಎಂಟ್ರೆನ್ಸ್ ಆಗುತ್ತೀವಿ ಅಲ್ಲೂ ಕೂಡ ಈ ವ್ಯವಸ್ಥೆನ ನೋಡ್ಬೋದು. ಅಷ್ಟೊಂದು ಸೆಕ್ಯೂರಿಟಿಯಾಗಿ ಇಟ್ಕೊಂಡಿದ್ರು ಈ ಒಂದು ಫೋರ್ಟ್ನ. ನಂತರದಲ್ಲಿ ಇವರು ಮರದ ವ್ಯವಸ್ಥೆ, ದೊಡ್ಡ ಮರದ ವ್ಯವಸ್ಥೆಗಳಿಂದ ಈ ಗೇಟ್ನ ಹೊಡಿತಾರೆ. ಹೊಡೆದ್ಬಿಟ್ಟು ಠಾಣಾ ಕುತುಬ್ ಶಾನ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ಬಂಧಿಸ್ತಾರೆ. ಬಂಧಿಸಾದ್ಮೇಲೆ ಆ ಒಂದು ಫೋರ್ಟ್ನ ಅವರು ವಶಪಡಿಸ್ಕೋತಾರೆ ಮೊಘಲ್ ದೊರೆ ಔರಂಗಜೇಬು. ಆ ಕಾರಣಕ್ಕೋಸ್ಕರ ಅವನು ಇದನ್ನ ವಿಕ್ಟ್ರಿ ವಾಲ್ ಅಥವಾ ಫತೇ ದರ್ವಾಜ ಅಂತ ಹೆಸರನ್ನ ಇಡ್ತಾನೆ. ವಿಕ್ಟ್ರಿ ವಾಲ್ ಅಂತ ಹೇಳೋದು ಇಂಗ್ಲೀಷು, ಫತೇ ದರ್ವಾಜ ಅಂತ ಹೇಳೋದು ಅವರ ಭಾಷೆಯಲ್ಲಿರೋದು. ಓಕೆ ಗಾಯ್ಸ್, ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಒಂದು ವೇಳೆ ಈ ಎಪಿಸೋಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ಹೈದರಾಬಾದ್ ಎಪಿಸೋಡೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.